ಕೆಜಿಎಫ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರದ ಬೇತಮಂಗಲದ ಐವರಹಳ್ಳಿಯಲ್ಲಿ ನಿರ್ಮಿಸಲಾಗಿದ್ದ ಬೇತಾಳ ದೇವಸ್ಥಾನದಲ್ಲಿ ದೆವ್ವ ಬಿಡಿಸುವ ಹಾಗೂ ವಾಮಾಚಾರದ ಹೆಸರಿನಲ್ಲಿ ಅಮಾಯಕರಿಗೆ ವಂಚಿಸುತ್ತಿದ್ದ ಅಘೋರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಜಿಎಫ್ನ ಪೊಲೀಸರು ದೇವಾಲಯದ ಮೇಲೆ ದಾಳಿ ನಡೆಸಿ ವಾಮಾಚಾರದ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ್ದಾರೆ. ಈ ಕುರಿತು ಪ್ರಮುಖ ಅಂಶಗಳು: ದಾಳಿ ಮತ್ತು ಬಂಧನ. ಕೆಜಿಎಫ್ ತಾಲೂಕಿನ ಬೇತಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಐವರಹಳ್ಳಿಯಲ್ಲಿ ಈ ಅಕ್ರಮ ಚಟುವಟಿಕೆ ನಡೆಯುತ್ತಿತ್ತು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿ ನಕಲಿ ಸ್ವಾಮೀಜಿ ಹಾಗೂ ಆತನ ಸಹಚರರನ್ನ ವಶಕ್ಕೆ ಪಡೆದಿದ್ದಾರೆ. ಈತನಿಗೆ ಮದುವೆಯಾಗಿ ಮಕ್ಕಳು ಕೂಡ ಇದ್ದಾರೆ. ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಟ್ಟು ಬೇರೆಯವರ ಜೊತೆ ಚೆಲ್ಲಾಟ ಒಂದಲ್ಲ, ಸುಮಾರು 15 ಆಂಟಿಯರ ಜೊತೆ ಚೆಲ್ಲಾಟ ಆಡಿದ ಈ ಖಾದಿ ಸ್ವಾಮಿ ಕೆಜಿಎಫ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ವಂಚನೆ ಮತ್ತು ದೌರ್ಜನ್ಯ. ಬೇತಾಳ ಹೆಸರಿನಲ್ಲಿ ದೇವಸ್ಥಾನವನ್ನು ಕಟ್ಟಿ ದೆವ್ವ ಹಾಗೂ ಭೂತ ಬಿಡಿಸುವುದಾಗಿ ನಂಬಿಸಿ ಅಮಾಯಕ ಜನರಿಗೆ ಮಾನಸಿಕ ಹಿಂಸೆಯನ್ನು ನೀಡಲಾಗುತ್ತಿತ್ತು. ಪೂಜೆ ಹೆಸರಿನಲ್ಲಿ ಜನರಿಂದ ಹಣ ಲೂಟಿ ಮಾಡಲಾಗುತ್ತಿತ್ತು. ಪೊಲೀಸರ ಕ್ರಮ: ಸ್ಥಳದಲ್ಲಿದ್ದ ಅಕ್ರಮ ಪೀಠಗಳನ್ನು ತೆರವುಗೊಳಿಸಲಾಗಿದ್ದು ವಾಮಾಚಾರದ ಆಟವನ್ನು ಸಂಪೂರ್ಣವಾಗಿ ಬಂಧಿಸಲಾಗಿದೆ. ಕೆಜಿಎಫ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವರದಿ ವೇದಮೂರ್ತಿ, ಬೆಂಗಳೂರು.